ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮಾನ್ಯ ಪರಿಶಿಷ್ಟ ಪಂಗಡಗಳ ವರ್ಗಗಳ ಇಲಾಖೆಯ ಅಧಿಕಾರಿಯನ್ನು ಭೇಟಿಯಾಗಲು ಬಂದಿದ್ದೇವೆ. ನಾವು ಇವತ್ತು ಸತತವಾಗಿ 3 ದಿನದಿಂದ ಬಂದಿದ್ದೇವೆ. ಬಂದರೂ ಕೂಡ ಅವ್ರು ಸಿಗ್ತಾ ಇಲ್ಲ. ನಾನು ಜಲ್ಲಿ ಆಂಜನೇಯ, ನೀರ್ಮಂಡ ತಾಲೂಕಿನ ನಮ್ಮ ಪರಿಶಿಷ್ಟ ವರ್ಗಗಳ ಇಲಾಖೆಯ ಅಧಿಕಾರಿಗಳಾದಂಥ ಮಹಾಲಿಂಗಪ್ಪ ಇಂಗಳದಾಳ್ ಅವರು. ನಾನು ಇಲ್ಲಿಗೆ ಸುಮಾರು 3 ದಿನ ಆಯಿತು ಬರ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಎಲ್ಲಿಗೆ ಹೋಗ್ತಾರೋ, ಯಾವುದರ ಸಮಯದಲ್ಲಿ ಬರ್ತಾರೋ ಗೊತ್ತಿಲ್ಲ. ಬೆಳಗ್ಗೆ 8 ಗಂಟೆಯಿಂದ ಕಾಯ್ತಾ ಇದ್ದೀವಿ. ಅಧಿಕಾರಿಗಳು ನಮಗೆ ಸಿಗ್ತಾ ಇಲ್ಲ. ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಈ ರೀತಿ ಆಗಿಬಿಟ್ರೆ ಸಮುದಾಯದ ಕೆಲಸಗಳು ಹೇಗೆ ಆಗಬೇಕು? ಅಧಿಕಾರಿಗಳೇ, ತಮ್ಮನ್ನು ಯಾರಾದರೂ ಜಿಲ್ಲಾಧಿಕಾರಿ ಕರೆದಿದ್ದಾರಾ, ತಾಲೂಕು ದಂಡಾಧಿಕಾರಿ ಕರೆದಿದ್ದಾರಾ, ಇಲ್ಲ ಪ್ರಧಾನಮಂತ್ರಿ ಕರೆದಾರಾ, ಇಲ್ಲ ಮುಖ್ಯಮಂತ್ರಿ ಕರೆದಾರಾ? ತಮ್ಮ ಸಮಯ, ಡ್ಯೂಟಿ ಸಮಯ 8 ಗಂಟೆಗೆ, ಇದುವರೆಗೆ ಆಯ್ತು ಬಂದಿಲ್ಲ. ಎಲ್ಲಿಗೆ ಹೋಗಿದ್ದೀರಿ ನೀವು? ಸಮುದಾಯ ಕಾರ್ಯಕ್ರಮ ಏ ಥರ ಆಗಬೇಕು ನಮಗೆ ಹೇಳಿ. ಆದಷ್ಟು ಬೇಗನೆ ಉತ್ತರ ಕೊಡಿ. ಇಲ್ಲಾಂದರೆ ನಾಳೆ ದಿನ ನಿಮ್ಮ ಕಾರ್ಯಾಲಯವನ್ನು ಬೀಗ ಹಾಕಿಬಿಟ್ಟು ಒಳಗೆ ನಾವು ಹೊರಗಡೆ ಧರಣಿ ಮಾಡಬೇಕಾಗುತ್ತೆ. ಎಲ್ಲಿದ್ದೀರಾ? ಬೇಗ ಉತ್ತರ ಕೊಡಿ. ಮಾಲಿಂಗಪ್ಪರೇ, ಎಲ್ಲಿದ್ದೀರಾ? ನಾವು 3 ದಿನದಿಂದ ನಿಮ್ಮನ್ನು ಹುಡುಕ್ತಾ ಇದ್ದೀವಿ, ನಮ್ಗೆ ಸಿಗ್ತಾ ಇಲ್ಲ. ಇಲ್ಲಾಂದರೆ ಮೊಬೈಲ್ ಆದರೂ ಆನ್ ಮಾಡಿ, ನಾವು ನಿಮಗೆ ಮೊಬೈಲ್ ಮುಖಾಂತರ ಆದರೂ ಮಾತಾಡೋಣ. ಸಮುದಾಯದ ಕೆಲಸಗಳಿದೆ, ಈ ಥರ ಸ್ವಿಚ್ ಆಫ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ನಾವು ಏನು ಮಾಡೋಣ? ಆದಷ್ಟು ಬೇಗನೆ ಎಲ್ಲಿದ್ದೀರಿ? ಇಲ್ಲಾಂದರೆ ದೀಪ ಹಚ್ಚಿ ಹುಡುಕುವಾಗ ನಿಮ್ಮನ್ನ. ಇಲ್ಲಿಗೆ ಸಮುದಾಯದ ಕಾರ್ಯಕ್ರಮಗಳು ಆಗ್ತಾ ಇಲ್ಲ ಮಾನ್ಯ ತಾಲೂಕಲ್ಲಿ. ಯಾಕಂದ್ರೆ ಇಲ್ಲಿ ಜನಪ್ರತಿನಿಧಿಗಳು ಆಗಿದ್ದಾರೆ, ಆದ್ರೆ ಅವ್ರ ಪರ ತಾವು ಕೂಡ ಹಾಗೆ ಇದ್ದೀರಿ. ಎಲ್ಲಿದ್ದೀರಿ? ನಿಮ್ಮ ಹತ್ರ ಬರ್ತೀವಿ, ಫೋನ್ ಮಾಡಿ. ನಾವಿವತ್ತು ಮಾಧ್ಯಮಗಳ ಮುಂದೆ ಬರಲು ಕಾರಣ ಏನಂದರೆ, ಮಾನ್ವಿ ತಾಲೂಕಿನಲ್ಲಿ ಪರಿಶಿಷ್ಟ ಪಂಗಡದ ಒಂದು ಇಲಾಖೆ ಇದೆಯೋ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಯಾಕಂದರೆ ತಾಲೂಕು ಅಧಿಕಾರಿಯಾಗಿರ್ತಕ್ಕಂಥ ಮಹಾಲಿಂಗಪ್ಪ ಇಂಗಳದಾಳ್ ಇವರು ಸರಿಯಾದ ಸಮಯಕ್ಕೆ ಒಂದು ಆಫೀಸಿಗೆ ಬರ್ತಾ ಇಲ್ಲ, ಮತ್ತು ಇಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೂ ಸರಿಯಾಗಿ ಸಿಗ್ತಾ ಇಲ್ಲ. ನಾವು ಇವತ್ತು ಬೆಳಗ್ಗೆ 3 ದಿನ ಆಯಿತು ಬಂದು ಕುಂತು ಕೇಳಿದ್ರೆ, ಸಿಬ್ಬಂದಿಗಳು ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ, ಇವರು ರಜೆ ಹಾಕಿ ಹೋಗಿದ್ದಾರೆ ಅಂತ ಕೇಳ್ತಾರೆ. ಮತ್ತು ನಾವು ಡಿಸ್ಟಿಕ್ ಆಫೀಸರ್ನ ಫೋನ್ ಮಾಡಿ ಕೇಳಿದ್ರೆ ನಮಗೆ ರಜೆ ಹಾಕಿ ಕೊಟ್ಟೇ ಇಲ್ಲ, ಅವ್ರು ಹೆಂಗೆ ಹೋಗ್ತಾರಂತ ಡಿಸ್ಟಿಕ್ ಆಫೀಸರ್ ಹೇಳ್ತಾರೆ ಸರ್. ಹಾಗಾಗಿ ನಾವು ಮುಂದಿನ ಏನು ಮಾಡಬೇಕಂತ ಅರ್ಥ ಆಗಲಾರ್ದೇ ನಾವಿವತ್ತು ಮಾಧ್ಯಮಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡೋಣ ಅಂತೇಳಿ ನಾವು ಇವತ್ತು ಬಂದಿದ್ದೀವಿ ಸರ್. ಅಲ್ಲ ಸರ್, ಏನಂತಂದ್ರೆ ಪರಿಶಿಷ್ಟ ಪಂಗಡ ಇಲಾಖೆಯ ತಾಲೂಕು ಅಧಿಕಾರಿ ಆಗಿರ್ತಕ್ಕಂಥ ಮಹಾಲಿಂಗಪ್ಪ ಅವರು ಈಗ ಬೆಳಿಗ್ಗೆ 8 ಗಂಟೆಯಿಂದ ತದನಂತರ ಡ್ಯೂಟಿ ಮಾಡಬೇಕು. ಆದರೆ ನೀವು 3 ದಿನದಿಂದ ತಿರುಗಾಡ್ತಿದ್ರಿ ಅಂದ್ರೆ ಇದು ಸಿಗ್ತಾ ಇಲ್ಲ ಅಂದಮೇಲೆ ಈ ಅಧಿಕಾರಿ ಅಥವಾ ಮಾನವಿಯಲ್ಲಿ ಇದ್ದಾರೋ ಅಥವಾ ವಲಸೆ ಹೋಗಿದಾರೋ ಅಥವಾ ಇಲ್ಲಾದ್ರು ಟೂರಿಗೆ ಹೋಗಿದಾರ? ಸರ್, ಇದು ಏನಂದ್ರೆ ಸರ್ಕಾರದ ಆದೇಶದ ಪ್ರಕಾರ ಇವರು ತಾಲೂಕಾ ಅಧಿಕಾರಿಗಳಾಗಿ ತಾಲೂಕಿನಲ್ಲೇ ವಾಸವಾಗಿರಬೇಕು. ಅದನ್ನು ಬಿಟ್ಟು ಇವರು ಸಿಂಧನೂರಿನಲ್ಲಿ ಮನೆ ಮಾಡಿ ಈ ಮಾನ್ಯ ತಾಲೂಕಿಗೆ ಬಂದು ತಮ್ಮ ಕಾರ್ಯಾಲಯದಲ್ಲಿ ಕೆಲಸ ಮಾಡುವಂತ ಪದ್ಧತಿ ಮಲ್ನಾಗಿದೆ. ಮತ್ತೆ ಮೇಲೂ ಏನಂದ್ರೆ ಇವರು ಜವಾಬ್ದಾರಿತವಾಗಿ ಕೆಲಸ ಮಾಡ್ತಾ ಇಲ್ಲ ಸರ್. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.